ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ಬಿಜೆಪಿಯ ಸೆಕೆಂಡ್ ಲಿಸ್ಟ್ ಔಟ್ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೆಕೆಂಡ್ ಲಿಸ್ಟಲ್ಲಿ ಮೈತ್ರಿ ಸ್ಥಾನಗಳು ಬರುತ್ತೆ. JDS ಸೀಟ್ಸನ್ನು ಅವರೇ ಅನೌನ್ಸ್ ಮಾಡ್ಕೊಳ್ತಾರೆ. ಇನ್ನೊಂದೆರಡು ದಿನಗಳಲ್ಲಿ JDSನ ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ. ಈ ಹೊತ್ತಲ್ಲೇ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ನು ಕೂಡ ನಿಗದಿಯಾಗಿದೆ. ಈಗ ಕೊನೆ ಸುತ್ತಿನ ಮಾತುಕತೆ ಕ್ಷೇತ್ರ ಮತ್ತು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಜೊತೆ ನಡೆದಿರೋದು. ಅಚ್ಚರಿಯ ಆಫರ್ ಒಂದನ್ನು ಕೊಡ್ತಿದ್ದಾರೆ. ಅದೊಂಥರ ಸವಾಲು ಕೂಡ ಹೌದು ಈ ಪರಿಸ್ಥಿತಿಯಲ್ಲಿ. ಹಾಗಾದರೆ ಮಗನನ್ನು ಅಖಾಡಕ್ಕಿಳಿಸೋ ನಿರ್ಧಾರಕ್ಕೆ BJP ಹೈಕಮಾಂಡ್ ನಿರ್ಧಾರ ಏನು? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮಂಡ್ಯದಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋ ಕುತೂಹಲಕ್ಕೆ ಫುಲ್ ಸ್ಟಾಪ್ ಇಡೋಕ್ಕಾಗ್ತಿಲ್ಲ. 25ನೇ ತಾರೀಕು ಒಳಗಡೆ ಘೋಷಣೆ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೊಂದು 2 ದಿನಗಳಲ್ಲಿ ಅಂತಿಮ ಆಗುತ್ತೆ ಅಂತ ಮೂಲಗಳು ಹೇಳ್ತಿರೋದು. BJP ಲಿಸ್ಟ್ ಕೂಡ ಹೊರ ಬರಬೇಕಾಗಿರೋದ್ರಿಂದ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೇನೋ ಅನೌನ್ಸ್ ಮಾಡಿ ಬಂದರು. ಕಾರ್ಯಕರ್ತರು ಪಟ್ಟು ಹಿಡಿದು ಕುಮಾರಸ್ವಾಮಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಬರಲೇಬೇಕು ಅಂದಾಗ ನಿಖಿಲ್ ನಿಲ್ಲಿಸೋದಕ್ಕೆ ನನ್ನ ಒಪ್ಪಿಗೆ ಇದೆ ಅನ್ನೋ ರೀತಿಯ ಸುಳಿವನ್ನು ಕೊಟ್ಟರು. ನಾವಾಗೆ ಕುಟುಂಬ ರಾಜಕಾರಣ ಫ್ಯಾಮಿಲಿಗೆ ಕೊಡ್ತೀವಿ ಅನ್ನೋ ಥರದ ಹಣೆಪಟ್ಟಿ ಕಟ್ಕೊಳ್ಳೋ ಬದಲು ಕಾರ್ಯಕರ್ತರ ಬಾಯಲ್ಲೇ ಬರಲಿ ಅಂತ ಇಷ್ಟು ದಿನ ಕಾದ್ರೇನೋ ಬಹುಶಃ ಕುಮಾರಸ್ವಾಮಿ ಅಂತಾನು ಅನಿಸುತ್ತೆ. ಯಾವಾಗಲೂ ಕಾರ್ಯಕರ್ತರು ದುಡಿಯೋದು, ಕೊನೆಗೆ ಇವ್ರಿಗೆ ಟಿಕೆಟ್ ಕೊಡೋದು ಅನ್ನುವಂಥ ಅಪಸ್ವರ ಹೇಳಬಾರ್ದು ಅಂತಲೇ ಕಾರ್ಯಕರ್ತರೇ ಒತ್ತಾಯ ಮಾಡಿ ನಿಖಿಲ್ ಬರುವಂತಾಯಿತು ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಉದ್ಭವ ಆಗುವಂತೆ ತಯಾರಿ ಮಾಡಿಕೊಂಡಿದ್ರಾ ಅನ್ನೋದ್ರ ಬಗ್ಗೆನೂ ಚರ್ಚೆ ನಡೀತಿದೆ. ಈಗ ಹೈಕಮಾಂಡ್ ಮುಂದೆ ಈ ರಿಪೋರ್ಟನ್ನು ಇಟ್ಟಾಗ ನಿಖಿಲ್ ನಿಲ್ಲಿಸುವಂಥ ಅಭಿಪ್ರಾಯ, ನಿಖಿಲ್ ಪರವಾಗಿ ದೊಡ್ಡ ಮಟ್ಟದಲ್ಲಿ ಅಲೆ ಎದ್ದಿದೆ, ಅನುಕಂಪ ಇದೆ, ಕಳೆದ ಬಾರಿ ಸೋಲಿಸಿದ್ವಿ ಅನ್ನೋದು, ಸುಮಲತಾ ವಿಚಾರದಲ್ಲಿ ಬೇಸತ್ತಿದ್ದಾರೆ ಜನ ಅನ್ನೋದನ್ನೆಲ್ಲ ರಿಪೋರ್ಟ್ ಇಟ್ಟು ಮಗನನ್ನು ಅಲ್ಲಿ ಫೈನಲ್ ಮಾಡಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಬಟ್ ಹೈಕಮಾಂಡ್ ಒಪ್ತಿಲ್ಲ ಅನ್ನೋದು ಇಲ್ಲಿ ಟ್ವಿಸ್ಟ್. ಕುಮಾರಸ್ವಾಮಿಯವರೇ ಅಖಾಡಕ್ಕೆ ಇಳೀಲಿ ಅಂತ ಕೇಳ್ತಾ ಇದೆ BJP ಹೈಕಮಾಂಡ್ ಅನ್ನೋದು ಈಗ ತಲೆನೋವಾಗಿರೋ ವಿಚಾರ. JDSಗೆ ಹಾಸನದ್ದೇನೋ ಫೈನಲ್. 3ನೇ ಕ್ಷೇತ್ರ ಕೋಲಾರವ ಚಿಕ್ಕಬಳ್ಳಾಪುರ ಅನ್ನೋದ್ರ ಬಗ್ಗೆನೂ ಮತ್ತೆ ಈಗ ಡೌಟ್ ಶುರುವಾಗಿದೆ. ಕೋಲಾರ ಆದರೆ BJPಯ ಹಾಲಿ ಸಂಸದ ಮುನಿಸ್ವಾಮಿ ಅವರೇ JDSನ ಚಿಹ್ನೆ ಅಡಿ ಸ್ಪರ್ಧೆ ಮಾಡ್ಬೋದು. ಬಟ್ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದಾದರೆ ಆ ಕ್ಷೇತ್ರವನ್ನೇ ಅಂತಿಮಗೊಳಿಸ್ತೀವಿ ಅನ್ನೋ ಥರದ ಒಂದು ಆಫರನ್ನು ಕೂಡ BJP ಹೈಕಮಾಂಡ್ ಇಡ್ತಾ ಇದೆ. ಸೊ ಅಲ್ಲಿ ಗೊಂದಲ ಮುಂದುವರಿತಿದೆ. ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಾದರೂ ನಿಲ್ಲಿ, ಇಲ್ಲಾದರೂ ನಿಲ್ಲಿ, ನೀವು ನಿಲ್ಲೇಬೇಕು ಅಂತ ಕೇಳ್ತಾ ಇರೋದು. ಆದರೆ ಆರೋಗ್ಯ ಅಷ್ಟು ಸರಿ ಇಲ್ಲ, ಪೂರಕವಾಗಿಲ್ಲ, ನಾನು ಒಂದು ಕಡೆಗೆ ಕೂರಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಇಟ್ಟು ಆಗಲ್ಲ ಅಂತ ನಯವಾಗಿ ತಿರಸ್ಕರಿಸ್ತಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಮಂಡ್ಯಗೆ ನಿಖಿಲ್ ಇಳಿಲೇಬೇಕಾಗತ್ತೆ. ಈಗ ಪುಟ್ಟರಾಜು ಅಥವಾ ಇನ್ಯಾರನ್ನೋ ಕಣಕ್ಕಿಳಿಸೋ ಬದಲು ನಿಖಿಲ್ ಕುಮಾರಸ್ವಾಮಿ ಹೈಕಮಾಂಡ್ಗೆ ಬೆಸ್ಟ್ ಅಂತ ಅನ್ನಿಸಬಹುದು. ಬಟ್ ಕುಮಾರಸ್ವಾಮಿ ಅವ್ರಿಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದೆ BJP ಹೈಕಮಾಂಡ್ ಅನ್ನೋದು ಇಂಟ್ರೆಸ್ಟಿಂಗ್. ಸೊ 2 ಕ್ಷೇತ್ರಗಳಿಗೆ ಮಂಡ್ಯ, ಇನ್ನೊಂದು ಯಾವುದು ತೆಕ್ಕೆಗೆ ಬೀಳುತ್ತೆ ಅಲ್ಲಿ ಅಭ್ಯರ್ಥಿ ಅಂತಿಮಗೊಳಿಸೋದು ಕಗ್ಗಂಟಾಗಿ ಕಾಣಿಸ್ತಾ ಇದೆ BJPಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.